ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದೇ ಸಮಯಕ್ಕೆ ಪ್ರತಿ ವರ್ಷ ಹಕ್ಕಿಗಳು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತೇಳಿ ನೀವು ಯಾವತ್ತಾದರೂ ಕೇಳಿದ್ದೀರಾ? ಇದು ಬರೀ ಕತೆ ಅಲ್ಲ ಸ್ನೇಹಿತರೆ, ಇದು ನಿಜವಾಗ್ಲೂ ನಡೆದಿರುವಂತಹ ಘಟನೆ. ಆ ಹಳ್ಳಿಯ ಹೆಸರು ಜಾಟಿಂಗ ಅಂತ ಹೇಳಿ. ಆಸಾಂ ರಾಜ್ಯದ ಧೀಮಾ ಹಸಾವನು ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿ. ಈ ಹಳ್ಳಿ ಪ್ರಪಂಚದ ರಹಸ್ಯಗಳಲ್ಲಿ ಒಂದಾಗಿದೆ. ಸೆಪ್ಟೆಂಬರ್ನಿಂದ ನವೆಂಬರ್ ನಡುವೆ ಮಳೆಗಾಲದ ರಾತ್ರಿಯಲ್ಲಿ ಕತ್ತಲೆಯಿಂದ ಹಕ್ಕಿಗಳು ಬೆಳಕಿಗೆ ಬಂದರೆ ಸಾಯ್ತಾ ಇದ್ವು. ಆದರೆ ಇದು ನಿಜವಾಗ್ಲೂ ಪ್ರಕೃತಿಯ ವೈಜ್ಞಾನಿಕವಾಗಿ ನಡೀತಾ ಇದೆನಾ ಅಥವಾ ಒಂದು ಶಾಪದ ಆತ್ಮದ ಶಕ್ತಿಯಿಂದ ನಡೀತಾ ಇದೆಯಾ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಾಟಿಂಗ ಒಂದು ಸುಂದರವಾಗಿರುವಂಥ ಹಳ್ಳಿ. ತುಂಬ ಹಸಿರಿನಿಂದ ತುಂಬಿಕೊಂಡಿತ್ತು. ಬೆಟ್ಟಗಳು, ಕಾಡು ತುಂಬ ಚೆನ್ನಾಗಿತ್ತು. ಬೆಳಕಾದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ರಾತ್ರಿ ಆದರೆ ಆ ಜಗತ್ತೇ ಬೇರೆ ಆಗಿತ್ತು. ಅಲ್ಲಿರುವಂಥ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು. ಇಲ್ಲಿ ಒಬ್ಬಳು ಲೀರಾ ಅನ್ನೋ ಒಬ್ಬ ಸಣ್ಣ ಹುಡುಗಿ ಇದ್ಲು. ಅವಳು ಪ್ರಕೃತಿಯನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತಾ ಇದ್ಲು. ಅವಳ ಗೆಳೆಯರು ಅಂದರೆ ಹಕ್ಕಿಗಳು, ಪ್ರಾಣಿಗಳು. ಒಂದು ದಿನ ಆ ಹಳ್ಳಿಯ ಜನರು ಮಾತಾಡ್ತಾ ಇದ್ರು, ಈ ಲೀರಾ ಮನೆಯಲ್ಲಿ ಮಾಟ ಮಂತ್ರ ಮಾಡ್ತಾಳೆ ಅಂತೇಳಿ. ಸೊ ಇದನ್ನು ಗಮನಿಸಿದ ಎಲ್ಲರೂ ಅವಳನ್ನು ಹಳ್ಳಿಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಅವಳನ್ನು ಹಳ್ಳಿಯಿಂದ ಆಚೆ ಕಳಿಸ್ಬೇಕಂತೇಳಿ ಎಲ್ಲರೂ ತೀರ್ಮಾನ ಮಾಡಿ ಅವಳನ್ನು ಹಳ್ಳಿಯಿಂದ ಹೊಡೆದು ಆಚೆ ಕಳಿಸ್ತಾರೆ. ಅವಳು ಹೋಗ್ತಿರ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತಾಳೆ, ನೀವು ನನ್ನನ್ನು ಈ ಹಳ್ಳಿಯಿಂದ ಆಚೆ ಆಗ್ತಾ ಇದ್ದೀರಾ, ಒಂದು ದಿನ ನನ್ನ ಆತ್ಮ ಬರುತ್ತೆ, ನಿಮ್ಮ ಆಕಾಶವನ್ನು ಕತ್ತಲೆ ಮಾಡುತ್ತೆ ಅಂತ. ಆ ರಾತ್ರಿ ಅವಳು ಕಾಡಿನಲ್ಲಿ ಹೋಗ್ತಾಳೆ, ಅಲ್ಲೇ ಕಾಣೆ ಆಗ್ತಾಳೆ. ಆದರೆ ಪ್ರತಿ ವರ್ಷ ಅದೇ ಸಮಯಕ್ಕೆ ಹಕ್ಕಿಗಳು ಆಕಾಶಕ್ಕೆ ಹಾರ್ತವೆ, ನೆಲಕ್ಕೆ ಬಂದು ಸಾಯ್ತಾ ಇದ್ವು. ವೈಜ್ಞಾನಿಗಳು ಇದನ್ನು ಗಮನಿಸಿ ಹೇಳ್ತಾ ಇದ್ರು, ಮಳೆ ಗಾಳಿ ದಟ್ಟ ಮಂಜಿನಿಂದ ಅಕಸ್ಮಾತ್ ಹಕ್ಕಿಗಳು ಕತ್ತಲೆಯಿಂದ ಬೆಳಕಿಗೆ ಬಂದರೆ ಸಾಯ್ತಾ ಇದ್ವು ಅಂತೇಳಿ. ಯಾಕೆ ಅದೇ ಹಳ್ಳಿ, ಯಾಕೆ ಅದೇ ತಿಂಗಳು, ಯಾಕೆ ಅದೇ ಸಮಯ? 7ರಿಂದ 10 ಗಂಟೆ. ಇದನ್ನು ಗಮನಿಸಿದ ಒಬ್ಬ ಪತ್ರಕರ್ತ ಅರವಿಂದ್ ಅಂತ ಹೇಳಿ ಅವನ ಹೆಸರು. ಇದರ ಹಿಂದೆ ಏನೋ ಒಂದು ರಹಸ್ಯ ಇದೆ, ಇದನ್ನು ನಾನು ತಿಳ್ಕೋಬೇಕು, ಜಗತ್ತಿಗೆ ಹೇಳಬೇಕು, ಇದರ ಹಿಂದೆ ಏನೋ ಇದೆ ಅಂತ ಕ್ಯಾಮ್ರಾವನ್ನು ಹಿಡ್ಕೊಂಡು ಆ ಹಳ್ಳಿಯ ಕಡೆಗೆ ಬರ್ತಾನೆ. ಹಳ್ಳಿಯ ಜನರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ತಿಳ್ಕೊತಾನೆ, ಈ ಥರ ಘಟನೆ ನಡೀತಾ ಇದೆ. ಆ ಹಳ್ಳಿಯ ಜನರಿಗೆ ಏನೂ ಕೂಡ ಅರ್ಥನೇ ಆಗ್ತಾ ಇಲ್ಲ. ಒಂದು ದಿನ ಅವನು ಕ್ಯಾಮ್ರಾವನ್ನು ಆನ್ ಮಾಡಿಕೊಂಡು ಕಾಡಿನೊಳಗೆ ಹೋಗ್ತಾನೆ. ಯಾರೂ ಕೂಡ ಕಾಣಿಸೋದಿಲ್ಲ. ಆದರೆ ಅಲ್ಲಿ ಒಂದೇ ಒಂದು ಶಬ್ದ ಕೇಳಿಸ್ತಾ ಇತ್ತು, ಹಕ್ಕಿಯ ಕಿರಿಚಾಟ. ಹಕ್ಕಿಗಳು ಕಿರಿಸ್ತಾ ಇದ್ವು. ಇವನಿಗೆ ಭಯ ಆಗ್ತಾ ಇತ್ತು. ಆದರೆ ಅವನು ಬಂಡ ಧೈರ್ಯ ಮಾಡಿ ಒಳಗೆ ಹೋಗ್ತಾ ಇದ್ದ. ಹಾಗೆ ಹೋಗ್ತಿರ್ಬೇಕಾದ್ರೆ ಯಾರೋ ಅವನ ಹಿಂದೆ ನಿಂತಿರೋ ಹಾಗೆ ಕಾಣಿಸುತ್ತೆ. ಆದರೆ ಹಿಂದೆ ತಿರುಗಿದಾಗ ಯಾರೂ ಕೂಡ ಅವನಿಗೆ ಕಾಣಿಸೋದಿಲ್ಲ. ಆ ದಿನ ಅವನಿಗೆ ಏನು ಕಾಣಿಸೋದಿಲ್ಲ ಅಂತೇಳಿ ಮನೆಗೆ ಬರ್ತಾನೆ. ಅವನ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇತ್ತು. ಅದನ್ನು ಅವನು ಒಂದ್ಸಲ ಚೆಕ್ ಮಾಡ್ಬೇಕಂತೇಳಿ ನೋಡ್ತಾನೆ. ಆ ಕ್ಯಾಮ್ರಾ ಒಳಗೆ ರೆಕಾರ್ಡ್ ಆಗಿರುತ್ತೆ, ಒಂದು ಸಣ್ಣ ಹುಡುಗಿ ಬಿಳಿ ಬಟ್ಟೆ ಹಾಕೊಂಡು ಹಕ್ಕಿಗಳ ಮಧ್ಯೆ ನಿಂತಿರ್ತಾಳೆ. ಆದರೆ ಇವನಿಗೆ ಕಾಣಿಸೋದಿಲ್ಲ, ಆ ಕ್ಯಾಮ್ರಾ ಒಳಗೆ ರೆಕಾರ್ಡ್ ಆಗಿರುತ್ತೆ. ಇದನ್ನು ಪತ್ತೆ ಹಚ್ಚಬೇಕಂತೇಳಿ ಮತ್ತೆ ಅವನು ಕಾಡೊಳಗೆ ಹೋಗ್ತಾನೆ. ಆ ಹುಡುಗಿಯನ್ನ ಕರಿಬೇಕಂತೇಳಿ, ನೀನು ಇನ್ನೂ ಇಲ್ಲೇ ಇದೆಯಾ ಅಂತೇಳಿ ಕೂಗ್ತಾನೆ. ಆ ಕಾಡಿನಿಂದ ಒಂದು ಸಣ್ಣ ಹುಡುಗಿಯ ಧ್ವನಿ ಆಚೆ ಬರುತ್ತೆ, ಹೌದು ನಾನು ಇಲ್ಲೇ ಇದ್ದೀನಿ ಅಂತೇಳಿ. ಮರದ ಮೇಲೆ ಕೂತಿರುವಂಥ ಹಕ್ಕಿಗಳು ಆಕಾಶಕ್ಕೆ ಹಾರುತ್ತೆ, ಮತ್ತೆ ನೆಲಕ್ಕೆ ಬಿದ್ದು ಸಾಯ್ತಾ ಇದ್ದಾವೆ. ಅವನ ಕಣ್ಣಿಗೆ ಕಾಣ್ತಾ ಇತ್ತು, ಒಂದು ಬಿಳಿಯ ಬಟ್ಟೆ ಹಾಕೊಂಡು ಕಾಡಿನಿಂದ ಅಳ್ತಾ ಅಳ್ತಾ ಹೊರಗಡೆ ಬರ್ತಾ ಇದ್ಲು. ನಾನು ಆ ಹಳ್ಳಿಯಲ್ಲಿ ಚೆನ್ನಾಗೇ ಇದ್ದೆ, ಇವಾಗ ನೀನು ನನ್ನ ನೋವನ್ನು ನೋಡಲಿಕ್ಕೆ ಬಂದಿದ್ದೀಯಾ ಅಂತೇಳಿ ಅವಳು ನಗುತ್ತಾಳೆ. ಅವಳ ಧ್ವನಿ ಕತ್ತಲೆಯಲ್ಲೇ ಅಳ್ತಾ ಇರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಲೀರಾ ಸಾಯಲಿಲ್ಲ, ಅವಳ ಹೃದಯ ಸತ್ತು ಹೋಗಿತ್ತು. ಅವಳು ಪ್ರೀತಿಸಿದ ಹಳ್ಳಿಯೇ ಅವಳನ್ನು ಹಳ್ಳಿಯಿಂದ ಆಚೆ ಹಾಕಿತಂದರೆ ಅವಳ ನೋವು ಪ್ರತಿ ವರ್ಷ ಹಕ್ಕಿಯ ರೂಪದಲ್ಲಿ ಆ ಹಳ್ಳಿಗೆ ಒಂದು ಕಾಟವನ್ನು ಕೊಡ್ತಾ ಇತ್ತು. ಅರವಿಂದ್ ಇದನ್ನು ಅರ್ಥ ಮಾಡಿಕೊಂಡು ವಾಪಸ್ ಹಳ್ಳಿಗೆ ಬರ್ತಾನೆ. ಹಳ್ಳಿಯ ಜನರಿಗೆ ಕೇಳ್ತಾನೆ,
ಈ ಥರ ಒಬ್ಬಳು ಹುಡುಗಿ ಲೀರಾ ಅನ್ನೋವಳು ಈ ಹಳ್ಳಿಯಲ್ಲಿ ಇದ್ಲಾ, ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತೇಳಿ ಕೇಳಿದಾಗ ಹಳ್ಳಿಯ ಜನರು ಹೇಳ್ತಾರೆ, ಹೌದು ಇದ್ಲು, ಅವಳು ಮಾಟ ಮಂತ್ರ ಮಾಡ್ತಿದ್ಲು ಅಂತೇಳಿ ನಾವೇ ಅವಳಿಗೆ ಹೊಡೆದು ಆ ಕಾಡಿನೊಳಗೆ ಕಳಿಸಿದ್ವಿ ಅಂತ. ಅರವಿಂದ್ ಹೇಳ್ತಾನೆ, ನೀವೇನೋ ಕಳಿಸಿದ್ರಿ, ಆದರೆ ಅವಳು ಸಾಯಲಿಲ್ಲ, ಅವಳ ಹೃದಯ ಮಾತ್ರ ಸತ್ತಿತ್ತು, ಅವಳ ಆತ್ಮ ಇನ್ನೂ ಕೂಡ ಬದುಕಿದೆ, ಅವಳೇ ಹಕ್ಕಿಯ ರೂಪದಲ್ಲಿ ನಿಮಗೆ ಕಾಡ್ತಾ ಇದ್ದಾಳೆ ಅಂತೇಳಿ. ಸೊ ಹಳ್ಳಿಯ ಜನರು ಒಂದು ಕ್ಷಣ ಗಾಬರಿ ಆಗ್ಬಿಡ್ತಾರೆ. ಸೊ ಇದಕ್ಕೆ ಪರಿಹಾರ ಏನು ಅಂತೇಳಿ ಅರವಿಂದ್ ಹೇಳ್ತಾನೆ, ಅವಳ ಹೆಸರಲ್ಲಿ ಎಲ್ಲರೂ ಕೂಡ ದೀಪ ಹಚ್ಚಿ ಅವಳಿಗೆ ಶಾಂತಿ ನೀಡಿ ಅಂತೇಳಿ. ಹಳ್ಳಿಯ ಜನರು ದೀಪ ಹಚ್ತಾರೆ. ಆ ವರ್ಷ ಯಾವುದೇ ಥರದ ಹಕ್ಕಿಗಳು ನೆಲಕ್ಕೆ ಬೀಳೋದಿಲ್ಲ. ಆದರೆ ಇದು ಒಂದು ವರ್ಷ ಮಾತ್ರವಾಗಿತ್ತು. ಮತ್ತೆ ಮುಂದಿನ ವರ್ಷ ಆಕಾಶದಿಂದ ಹಕ್ಕಿಗಳು ನೆಲಕ್ಕೆ ಬಿದ್ದು ಸಾಯ್ತಾ ಇದ್ವು. ಆದರೆ ಅರವಿಂದ್ ಕಾಣೆಯಾಗ್ತಾನೆ. ಅವನ ಕ್ಯಾಮ್ರಾದಲ್ಲಿ ಒಂದು ವಾಕ್ಯ ಬರೆದಿರುತ್ತೆ, ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತೇಳಿ. ಜಾಟಿಂಗ ಇದು ಕೇವಲ ಹಳ್ಳಿಯಲ್ಲ, ಇದು ಒಂದು ಪ್ರಶ್ನೆ. ಇದನ್ನು ನೀವು ನಂಬ್ತೀರಾ ಇಲ್ವಾ ಅಂತೇಳಿ ಕಮೆಂಟಿನಲ್ಲಿ ಬರೆಯಿರಿ. ಇನ್ನಷ್ಟು ಭಯಾನಕ ಕಥೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.